ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಇವತ್ತು ನನ್ನ ಬರ್ಡೇ. ಸೊ ನಾನು ಇದನ್ನು ಮೀಶೋ ತೊಗೊಂಡಿದ್ದೆ. ಇದನ್ನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಇದೇ ನನ್ನ ಬರ್ಡೇಗೆ ತೊಗೊಂಡಿದ್ದ ಡ್ರೆಸ್ಸು. ಏನೂ ಜಾಸ್ತಿ ಬಂಡವಾಳ ಹಾಕಿಲ್ಲ. ಸೊ ಇದ್ರದ್ದು ಪ್ರೈಸ್ ಹೇಳ್ತೀನಿ ಅಂತ ಹೇಳಿದೆ, 476 ರೂಪಾಯಿ ಅಷ್ಟೇ. ಸೊ ಇವಾಗ ನಾನು ದೇವಸ್ಥಾನ ಹತ್ರ ಹೋಗ್ತಿದ್ದೀವಿ ಊಟ ತಿನ್ನೋಕ್ಕೆ. ಅಲ್ಲೇ ಊಟ ಇವತ್ತು. ಸೊ ಬಂದಮೇಲೆ ಅಲ್ಲೂ ಹೋಗಿ ನೋಡ್ತೀನಿ, ವೀಡಿಯೋ ಮಾಡ್ತೀನಿ. ಆದರೆ ಇಲ್ಲಾಂದರೆ ಬಂದಮೇಲೆ ವೀಡಿಯೋ ಮಾಡ್ತೀನಿ. ಬನ್ನಿ ನನ್ನ ಜೊತೆ. ಹಾಯ್ ಮಾಡೋದಕ್ಕೆ ಚಿಂಟು ಇಲ್ಲ. ಈಗ ತಾನೇ ಊಟ ಮಾಡ್ಕೊಂಡು ಬಂದ್ವಿ. ಅವಳು ಚಿಂಟು ಬೇಕಂತೆ. ಅಲ್ಲೊಂದಿಷ್ಟೇ ಒಂದು ತುತ್ತು ತಿಂದಿಲ್ಲ. ಅಲ್ಲಿಗೆ ನಡ್ಕೊಂಬಂದುಬಿಟ್ವಿ, ಸಾಕಾಗೋಯ್ತು. ತಿಂದ್ಬಿಟ್ಟು ಹೊಟ್ಟೆ ಬರ ಆಯಿತಾ, ನಡ್ಕೊಂಬರೋಣ ಅಂತ ಬಂದುಬಿಟ್ವಿ. ನಮ್ಮ ಮನೆಯವ್ರಿಗೆ ವೀಡಿಯೋ ಮಾಡಿಬಿಟ್ರೆ ಹೇ ಬಾರೆ ಇಲ್ಲಾಂದರೆ ವೀಡಿಯೋ ಮಾಡಿ. ಸಾಕಾಯ್ತಪ್ಪ. ಶೆಕೆ ಬೇರೆ, ಊಟನೂ ತಿನ್ನೋಂಗಿಲ್ಲ ಜಾಸ್ತಿ. ಇಷ್ಟಿಷ್ಟು ತಿಂದಿದ್ದು, ಆದರೆ ಸಾಕಾಯಿತು. ಬರೀ ಮೆಕ್ಯಾನಿಕ್. ಒಂದೇ ಒಂದು ತುತ್ತು ನುಂಗಿಲ್ಲ. ದಪ್ಪ ಆಗೋದ್ರೆ ಇನ್ನೆಲ್ಲ ಆಯ್ತಾಳೆ ದಿನಿ. ಬಿದ್ಗಿದ್ ಓದಿರೋ ಏನವ? ಹಾಂ ಓದ ಸೀರೆ ಎಲ್ಲ ಓದ ಸೀರೆ ಎಲ್ಲ ಇಬ್ರು ಸರಾಯ್ತಿಗ ಇಬ್ರಿಗೂ. ಬಾ ಹಂಗಿಡ್ಕೊಬಾರ್ದು. ಬೇಡ ಬಾಚಿನಿ ಪಾಪ. ಬಿಡಪ್ಪ, ಅವ್ಳು ಬರಲ್ಲ, ಅಳ್ತಾಳೆ. ಬಿಡಿಸ್ಬಿಟ್ಟು ನೀನ್ ಬೇಡ ಹೋಗು. ನನ್ ಬಪ್ಪ ನೀನ್ ಬೇಡ ಹೋಗು. ನೀನ್ ಬೇಡ. ಬಾಯಿಲಿ ಕಳಿರು. ಅವಳು ಬಾಯಿಲಿ ಕೊಂಡಿರ್ತಾವಳು, ಬಾಯಿಲಿ ಕೊತ್ತವಳು. ಅಲ್ಲಿ ಇದ್ದಾರಲ್ಲ ಅವ್ರು ದೊಡ್ಡಪ್ಪ ಆಗಬೇಕು, ಅವ್ರ ಮಕ್ಕಳೇ ಅವ್ರ ಜೊತೆಯಿಂದ ತುಂಬ ಎಂಜಾಯ್ ಮಾಡಿದ್ಲು. ಅದೆಲ್ಲ ಮಾಡಾದ್ಮೇಲೆ ಪಾಪ ಸುಸ್ತಾಗ್ಬಿಡ್ತು. 2:30 ಆಗಿಬಿಟ್ಟಿತ್ತು. ಮಲ್ಕೊಂಡಾದ್ಮೇಲೆ ಎದ್ದು ಹಾಲು ಕುಡಿದ್ಬಿಟ್ಟು ನೋಡಿ ಇವರೆಲ್ಲ ಊರಿಗೆ ಹೊರಟ್ರು. ಇವರೇ ಅವ್ರ ದೊಡ್ಡಮ್ಮ ಆಗಬೇಕು ನನ್ನ ಮಗಳಿಗೆ. ಹೊರಟ್ರು. ಇವರು ಅಷ್ಟೇ, ನಮ್ಮ ಅತ್ತೆಯರ ಅಕ್ಕ ಮತ್ತು ಅವ್ರ ಮಗಳು. ಸೊ ಎಲ್ಲರೂ ಹೊರಟ್ಬಿಟ್ರು. ಸೀದಾ ಶೋಭಮ್ಮ ಅವ್ರ ಫ್ಯಾಮಿಲಿ ಇದು ಆಟೋಲ್ಲಿ ಬಂದಿದ್ದರು. ಅವರು ಹೊರಟ್ಬಿಟ್ರು. ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳಿ ಆಟೋಗೆ ಹತ್ಕೊಂಡ್ಲು. ನೋಡಿ ಎಷ್ಟು ಕರೆದ್ರೂ ಬರ್ತಾನೆ ಇಲ್ಲ, ನಾನು ಅವ್ರ ಜೊತೆ ಹೋಗ್ತೀನಿ ಅಂತೇಳಿ. ಅದಕ್ಕೆ ಅವರು ಸೈಡಿಗೆ ಇಟ್ಕೊಂಡಿದ್ರು ಕೊಡೋಣ ಅಂತ.
ಬಾಯ್ ಮಾಡ್ತಿದ್ದಾಳೆ ನಾನು ಹೋಗ್ತೀನಿ ಅಂತ. ಅದಕ್ಕೆ ಅಮ್ಮ ನನಗೆ ತೋರಿಸಿದ್ರು, ನೋಡಲ್ಲ ಹೆಂಗೆ ಬಾಯ್ ಮಾಡ್ತಿದ್ದಾಳೆ ಅಂತ. ಆಮೇಲೆ ಬಾ ಅಂತ ಕರೆದ್ರು ಅವರಪ್ಪ ಹೋಗಿ ಎತ್ಕೊಂಬರಕ್ಕೆ ಹೋಗ್ತಾಯಿದ್ದಾರೆ. ಪಾಪ ಓಡೋಗ್ತಿದ್ದಾರೆ. ಅವ್ರಿಗೂ ಪಾಪ ಟೈಮ್ ಆಗುತ್ತಲ್ವ, ಇನ್ನು ಟ್ರಾಫಿಕ್ ಆಗಿಬಿಡುತ್ತೆ, ಬೆಂಗ್ಳೂರಿಗೆ ಹೋಗಬೇಕು. ಅದಕ್ಕೋಸ್ಕರ ಅವರು ಬೇಗನೆ ಹೊರಟರು. ಅಲ್ಲಿ ನೋಡಿದ್ರೆ ಬರೋಕ್ಕೆ ಹಠ ಮಾಡ್ತಿದ್ದಾಳೆ, ಬರಲ್ಲ ಅಂತ ಹೇಳಿ ಎಷ್ಟು ಬಲವಂತ ಮಾಡಿ ಎತ್ಕೊಂಬರ್ತಿದ್ದಾರೆ ಅಂತ. ಆಮೇಲೆ ಬಂದು ಬಡ್ಕೊಂಡಿದ್ದು ಅವ್ರು ಹೋಗ್ಬಿಟ್ರು ಅಂತ ಹೇಳಿ. ಆಮೇಲೆ ಹೆಂಗೋ ಎತ್ಕೊಂಬರ್ತಾಯಿದ್ದಾರೆ. ಬಂದಾದ್ಮೇಲೂ ಬಡ್ಕೊತಾನೇ ಇದ್ಲು. ಬಡ್ಕೊ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ಎಲ್ಲರೂ ಊರಿಗೆ ಹೋಗಿದ್ದಾಯ್ತು, ಇನ್ನು ಅಡುಗೆ ಮನೆ ಕೆಲಸ ನೋಡ್ಕೋಬೇಕು ಅಂತ ತಲೆ ನಿಜ. ನಾವು ಬಂದ್ಬಿಟ್ಟು ಅಡುಗೆ ಮನೆ ನೋಡಿದ ತಕ್ಷಣ ನಿಜ ತಲೆನೋವು ಬಂದ್ಬಿಡ್ತು ನೋಡಿದ್ರೆ. ಪಾಪ ಅವರು ಇಷ್ಟೊಂದು ಮಾಡ್ತಾರೆ. ಶೋಭಮ್ಮ ಇಲ್ಲ ಅಂದಿದ್ರೆ ನನ್ನ ಕತೆ ಅಷ್ಟೇ. ತುಂಬ ಹೆಲ್ಪ್ ಮಾಡಿ ಶೋಭಮ್ಮನ ಅಷ್ಟೇ, ನಮ್ಮ ಅತ್ತೆರಕ್ಕ ಅವರು ಪಾಪ ತುಂಬ ಹೆಲ್ಪ್ ಮಾಡಿದ್ರು. ಅವ್ರಿಗೆ ಪಾಪ ಕಾಲು ಏಟಾಕಿದ್ದೆ ಅದರಲ್ಲೂ. ನನಗಂತೂ ನಗುವುದೋ ಅಳುವುದೋ ಸಾಂಗ್ ನೆನಪಾಗ್ತಿತ್ತು ನಿಜವಾಗ್ಲೂ. ಪಾಪ ಅಮ್ಮರು ಅಲ್ಲಿ ಕೆಳಗಡೆ ಕೆಲಸ, ಬಟ್ಟೆ ಇದು ಬೆಳಗ್ಗೆ ತೊಳೆದಾಕಿದ್ದು, ಇಷ್ಟು ಬಟ್ಟೆ ಇತ್ತು ಗೊತ್ತಾ. ಅಷ್ಟು ಬಟ್ಟೆನ ತೊಳೆದಾಕಿ ನೋಡಿ ಫೈನಲಿ ನನ್ನ ಅಡುಗೆ ಮನೆ ತಕ್ಕ ಮಟ್ಟಿಗೆ ಫುಲ್ಲು ಕ್ಲೀನ್ ಮಾಡೋಕ್ಕಾಗಿಲ್ಲ. ತಕ್ಕ ಮಟ್ಟಿಗೆ ಕ್ಲೀನ್ ಮಾಡಿ ದೇವಸ್ಥಾನದಲ್ಲಿ ಸಾಂಬಾರು ತಂದಿದ್ವಲ್ಲ, ಅದು ನಾವು ತಿನ್ನಲ್ಲ ಅಂತೇಳಿ ಎಲ್ಲ ಕಟ್ಟು ಕಳಿಸ್ಬಿಟ್ವಿ. ಜಾಸ್ತಿ ಬೇಡ ನಮ್ಮ ಮನೆಗೆ ಅಂತ ಹೇಳಿ ನಾವು ಸ್ವಲ್ಪ ಇಷ್ಟೇ ಮಾಡಿಕೊಂಡಿದ್ದು. ಅದರಲ್ಲೂ ವೇಸ್ಟ್ ಆಯಿತು ಗೊತ್ತಾ. ಈ ಸಾಂಬಾರು ಇಷ್ಟು ಮಾಡಿಕೊಂಡು ಇಷ್ಟು ವೇಸ್ಟ್ ಆಯಿತು. ಸೊ ಅಲ್ಲೇ ಅಂದರೆ ಅವರೆಕಾಳು ಸಾರಲ್ವ, ಅದು ತುಂಬ ಗ್ಯಾಸ್ಟಿಕ್ಕು. ಅದ್ರ ಜೊತೆ ಸ್ವಲ್ಪ ಪಾಯಸ ಮಾಡಿಕೊಂಡಿದ್ವಿ. ಆ ಪಾಯಸನೂ ತಿನ್ನಲಿಲ್ಲ ಅವತ್ತು ಯಾರೂ. ನಾನು ಮೊಸರನ್ನ ತಿಂದೆ, ಅವ್ರಿಗೆ ತಿಂದ್ರು ಅಷ್ಟೇ. ಅದಾದಮೇಲೆ ನಮ್ಮ ಮನೆಯವ್ರು ನನಗೆ ಹೇಳೇ ಇಲ್ಲ. ಕೇಕ್ ತಂದು ನಾನು ಮಲ್ಕೊಂಬಿಡೋಣ ಅನಿಸೋಷ್ಟು ಸುಸ್ತಾಗ್ಬಿಟ್ಟಿತ್ತು. ಅದಾದಮೇಲೆ ನನ್ನ ಮಗಳು ಬೇರೆ ಹ್ಯಾಪಿ ಟು ಯು ಅಂತಲೇ ಇದ್ಲು. ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅದು. ಆ ವಿಡಿಯೋದಲ್ಲಿ ಹೇಳೆ ಅಂದರೆ ಹೇಳಲೇ ಇಲ್ಲ, ಅದಕ್ಕೆ ನಾನು ಏನೂ ಹೇಳಿಲ್ಲ ಅಂತೇಳಿ ಮ್ಯೂಟ್ ಮಾಡಿದ್ದೀನಿ. ನಮ್ಮ ಪಾಪ ಅವರೆಲ್ಲ ಇದ್ದಿದ್ರೆ ತಿನ್ಕೊಂಡು ಹೋಗ್ತಿದ್ರೇನೋ, ಅರ್ಧ ಕೆ ಜಿ ಕರೆಕ್ಟಾಗಿ ಖಾಲಿ ಆಗ್ತಿತ್ತು. ಬಟ್ ನಾ 5 ಜನ ಇದ್ದೀವಿ. 5 ಜನ ನನ್ನ ಮಗಳು ಚಿಕ್ಕವಳು, ಅವಳು ಜಾಸ್ತಿ ತಿನ್ಸೋದಕ್ಕೂ ಆಗೋಲ್ಲ. ಅದರಲ್ಲೂ ಮಿಕ್ತು ಸಾಕು. ನಮ್ಗೆ ಅರ್ಧ ಕೆ ಜಿ ಕೇಕ್ ತಂದರೆ ಮಸ್ತಾಗಿಬಿಡುತ್ತೆ. ಅದಾದಮೇಲೆ ನನ್ನ ಮಗಳು ಕೇಕ್ ಟಿ ವಿ ನೋಡ್ಕೊಂಡು ತಿಂತಾಯಿದ್ದಾಳೆ. ಅದಾದಮೇಲೆ ನಮ್ಮ ಮನೆಯವ್ರನ್ನ ಬನ್ನಿ ಅಂತ ಕರೆದೆ. ಆಮೇಲೆ ಅಮ್ಮನಿಗೂ ಅಪ್ಪನಿಗೂ ಪ್ಲೇಟ್ಗೆ ಹಾಕ್ಕೊಟ್ವಿ. ಇಷ್ಟೇ ಇವತ್ತಿನ ನನ್ನ ಬರ್ಡೇ ವಿಡಿಯೋ. ಸೊ ನನಗೆ ಎಷ್ಟು ವರ್ಷ ಅಂತ ಹೇಳಿ ನೀವು ಅಲ್ಲಿ ಡೇಟ್ ನೋಡ್ರೆ ಗೊತ್ತಾಗ್ಬಿಡುತ್ತೆ. ನಂಬರ್ ಅಷ್ಟೇ, ಅದು ಏನು ಮಾಡೋಕ್ಕಾಗಲ್ಲ. ನಾವು ಹೇಗೆ ಅನ್ಭವಿಸ್ತೀವೋ ಹಾಗೆ ನಮ್ಮ ಜೀವನ ಇರುತ್ತೆ. ನಾವು ನನಗಂತೂ ನಿಜವಾಗ್ಲೂ ನಂಗೆ ಏಜ್ ಆಗ್ತಿದೆ ಅಂತಲೇ ಅನಿಸಲ್ಲ. ಒಂದೊಂದ್ಸಲ ನಂಗೆ ಇಷ್ಟೊಂದು ವರ್ಷ ಆಗ್ಬಿಡ್ತಾ ಅನಿಸ್ಬಿಡುತ್ತೆ. ಸೊ ಅದಾದಮೇಲೆ ಎಲ್ಲ ಸುಸ್ತಾಗ್ಬಿಡ್ತು ನಿಜವಾಗ್ಲೂ. ನಂಗೆ ಹೋಗಿ ದೆಮ್ಮಗೆ ತಲೆ ಕೊಟ್ಟರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು, ಅಷ್ಟು ಸುಸ್ತಾಗ್ಬಿಟ್ಟಿತ್ತು. ಸೊ ಬರ್ಡೇ ದಿನವೇ ಇಷ್ಟೊಂದು ಕೆಲಸ ಇತ್ತಲ್ಲ ಅಂತಲೂ ಬೇಜಾರಾಗ್ತಾಯಿತ್ತು. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಬಾಯ್, ಲವ್ ಯು.